ಎಲ್ಲರಲ್ಲೂ ದೇವರಿದ್ದಾನೆ, ನಮ್ಮಲ್ಲೂ ದೇವರಿದ್ದಾನೆ, ನಿಮ್ಮಲ್ಲೂ ದೇವರಿದ್ದಾನೆ, ಹಸುವಿನಲ್ಲೂ ದೇವರಿದ್ದಾನೆ, ಮೇಕೆಯಲ್ಲೂ ದೇವರಿದ್ದಾನೆ, ಕೋಳಿಯಲ್ಲಿ ದೇವರಿದ್ದಾನೆ, ತತ್ತಿಯಲ್ಲಿ ದೇವರಿದ್ದಾನೆ, ಮೀನಿನಲ್ಲಿ ದೇವರಿದ್ದಾನೆ. ಕೃಷ್ಣನ ಮಾರ್ಗ ಅಹಿಂಸಾ ಮಾರ್ಗ, ಬುದ್ಧನ ಮಾರ್ಗ ಅಹಿಂಸಾ ಮಾರ್ಗ, ಬಸವಣ್ಣನ ಮಾರ್ಗ ಅಹಿಂಸಾ ಮಾರ್ಗ, ಮಹಾವೀರನ ಮಾರ್ಗ ಅಹಿಂಸಾ ಮಾರ್ಗ. ಎಲ್ಲರಲ್ಲೂ, ನಮ್ಮಲ್ಲಿ, ನಿಮ್ಮಲ್ಲಿ.
ಮಾಂಸಾಹಾರ ಕೊಲ್ಲದಿರಿ 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 ಪಿರಮಿಡ್ ಜಗತ್ಗೆ, ಸಸ್ಯಾಹಾರ ಜಗತ್ಗೆ, ಧ್ಯಾನ ಜಗತ್ಗೆ, ಪತ್ರಿಜಿ ಅವರಿಗೆ, ವಿಶ್ವಾತ್ಮ ಪಿರಮಿಡ್ಗೆ ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ಮಹಾಸ್ವಾಮಿಗಳು ಜಗನ್ನಾಥ ಮಠ ಹೊಸ ತರಗತಿ ತಾಲೂಕು ಮೂಡಲಿ ಇವರನ್ನು ನಾನು ಹೃದಯಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ ತಮ್ಮ ಜ್ಞಾನದ ಒಂದು ಅನುಭವಗಳನ್ನು ನಮ್ಮೆಲ್ಲರಲ್ಲಿ ಹಂಚಿಕೊಳ್ಳಬೇಕಾಗಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಎಂದು ಹೇದಿರಾವತಾರ ಶ್ರೀ ಬಸವೇಶ್ವರ ಪ್ರಾತಸ್ಮರಣೆಯನ್ನು ಆರಾಧ್ಯ ಗುರುದೇವನನ್ನು ಸ್ಮರಿಸಿಕೊಂಡು ಭರತಖಂಡದ ಋಷಿಪುಂಗರನ್ನ ಶಿವಾವತಾರಿ ಸದ್ಗುರು ಸಿದ್ಧಾರೂಢರನ್ನ ಬಸವಾದಿ ಶಿವಶರಣರನ್ನ ಸಕಲ ಮಹಾತ್ಮರನ್ನ ಈ ಸಂದರ್ಭದಲ್ಲಿ ಧ್ಯಾನಿಸಿಕೊಂಡು ಈ ಮನುಷ್ಯ ಕುಲ ಲಾಭ ಯಾವುದು ಅನ್ನುವಂಥ ಒಂದು ವಾಕ್ಯ ಬರ್ತದೆ. ಈ ಮನುಷ್ಯನಿಗೆ ಶ್ರೇಷ್ಠವಾದದ್ದು ಯಾವುದರಿಂದ ಆಗ್ತದೆ, ಏನಿಂದ ಮಾಡಿ ನಾವು ಏನು ಪಡಿಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಜ್ಞಾನ ಬೇಕಾಗ್ತದ, ಅದರ ಜೊತೆ ಸಂಸ್ಕಾರ ಬೇಕಾಗ್ತದೆ. ಅದು ಯಾವ ಸಂಸ್ಕಾರ ಅಂತಂತಂದರೆ ನಾಶ ಆಗಿ ಹೋಗಲಾರದಂಥ ಸಂಪತ್ತು ಅಂತಕ್ಕಂಥದ್ದು ಬರ್ತದೆ. ಆ ಸಂಸ್ಕಾರ ಹೆಂಗಿರಬೇಕು ಅಂತಂದ್ರೆ ದಿವ್ಯವಾದ ಬೆಳಕನ್ನು ಕಂಡು ಆ ಬೆಳಕಿನಲ್ಲಿ ಒಂದಾಗಿ ಆತ್ಮಸ್ವರೂಪಿಗಳೇ ನಾವು ಆಗಬೇಕಾಗ್ತದೆ. ಅದು ಯಾವುದರಿಂದ ಅಂತಂದ್ರೆ ಅನೇಕ ಮಹಾತ್ಮರು ಒಂದೊಂದು ಸಾಧನ ಚತುಷ್ಟನಾಗಿ ಒಂದೊಂದು ಸಾಧನೆಯನ್ನು ಮಾಡ್ಕೊಂತ ಬಂದರು. ಅದು ದೀಕ್ಷೆ ಒಳಗೆ ಅನೇಕ ಥರದ ದೀಕ್ಷೆಗಳದಾವು. ಮಂತ್ರ ದೀಕ್ಷೆ, ಆಮೇಲೆ ನೋಡಿ ಕೆಲವರನ್ನು, ಮುಟ್ಟಿ ಕೆಲವರನ್ನು, ಮಾತನಾಡಿ ಕೆಲವರನ್ನು, ಉದ್ಧರಿಸುವನೇ ಸದ್ಗುರು ಒಪ್ಪು, ದೃಷ್ಟಿಯೋಗ ಮತ್ತು ತ್ರಾಟಕ, ಆಮೇಲೆ ಪಿರಾಮಿಡ್ ಸಾಧನೆಗಳಂತ ಬರ್ತಾವೆ. ಆಮೇಲೆ ಲಯಯೋಗ ಅಂತ ಬರ್ತವೆ. ನಿಮಗೆ ಒಂದು ಅರ್ಥದಲ್ಲಿ ಲಯಯೋಗ ಯಾರು ಮಾಡಿದ್ರು ಅಂತಂದ್ರೆ ಗೋರಾ ಕುಂಬಾರ ಏನು ಮಾಡಿದ ಅಂತಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಒಂದಾಗಿ ಭಜನೆ ಮಾಡ್ಕೊಂತ ಸಾಕ್ಷಾತ್ಕಾರ ಸಾಧನೆಯನ್ನು ಮಾಡಿದ. ಇದು ಮನಸ್ಸನ್ನು ನಿಂದ್ರಿಸುವುದು, ದೃಷ್ಟಿಯನ್ನು ನಿಂದ್ರಿಸುವುದು ಸಾಧನ ಚತುರ್ಥ ಸಂಪನ್ನನಾದಂಥವನಿಗೆ, ಅಂದರೆ ವೈರಾಗ್ಯ ಸಂಪನ್ನನಾದವನಿಗೆ ಮಾತ್ರ ಅಧ್ಯಾತ್ಮದ ವಿಚಾರಗಳನ್ನು ಬೋಧನೆ ಮಾಡುವಂಥ ಆಗಿನ ಕಾಲದ ಋಷಿಮುನಿಗಳು ಹೇಳ್ಕೊತ ಬಂದರು. ಈಗೆಲ್ಲ ನಾವು ಓಪನ್ ಆಗಿ ಹೇಳ್ತೀವಂದ್ರೆ ಅವಾಗ ರಹಸ್ಯವಾಗಿತ್ತು. ಎಲ್ಲರನ್ನೂ ಕುಣಿಸಿ ಹೇಳ್ತೀವತ್ತಂದ್ರೆ ಮನಸ್ಸು ಎಂಥ ವಿಚಿತ್ರ, ಜಗತ್ತು ಎತ್ತ ಕಡೆ ಸಾಗಿದನು. ಆವಾಗ ಗೌಪ್ಯವಾಗಿ ಮಂತ್ರ ಕೊಡೋದು, ಗೌಪ್ಯವಾಗಿ ಸಾಧನ ಹೇಳೋದು ಮಹಾತ್ಮರು ಮಾಡ್ತಿದ್ರು. ಈಗ ಎಲ್ಲರಿಗೂ ಬಹಿರಂಗವಾಗಿ ನಾವು ಬೋಧನೆ ಮಾಡ್ತನು, ಅದನ್ನು ಸಾಧನೆ ಮಾಡಿ ನೀ ಮುಕ್ತ ಹೊಂದು, ಜ್ಞಾನಿಯಾಗು, ನೀ ಜಗತ್ ಪ್ರಸಿದ್ಧನಾಗು ಅಂತ ಹೇಳಿ ಗಂಟಾಘೋಷವಾಗಿ ಹೇಳಾಕತ್ರು.
ಕೇಳುವಂತ ಮನಸ್ಸು ನಮ್ಮಲ್ಲಿ ಇಲ್ಲ. ಯಾಕಿಲ್ಲ ಅಂತಂದ್ರ ಈ ಕಲಿಯುಗದಾಗ ಕಂಪ್ಯೂಟರ್ ಯುಗಮಾನದೊಳಗ ಅದರೊಳಗ ನಾವು ಮುಳುಗಿಬಿಟ್ಟು ಹೊರತಾಗಿ ಆದ್ರ ನಮ್ಮ ಒಳಗಿರುವಂತ ಜ್ಞಾನ ಅನುಭವ ಆ ಶಕ್ತಿಯನ್ನು ಸಾಧಿಸಬೇಕಾದ್ರೆ ಒಂದು ಸಾಧನಾ ವಿಧಾನ ಇರ್ತಾವ. ಆ ವಿಧಾನಗಳನ್ನು ನಾವು ಬಳಸಿದಾಗ ಆ ಶಕ್ತಿ ಆ ಅನುಭವ ಆ ಜ್ಞಾನ ನಮಗಾಗ್ತದೆ. ಅದರ ಸಂಸ್ಕಾರ ಪಡೆಯೇ ಇಲ್ಲ ಅಂದ್ರೆ ನೆಮ್ಮದಿ ಅಂತಕ್ಕಂಥದ್ದು ಎಲ್ಲಿ ಸಿಗ್ತದೆ? ಯಾರಾದ್ರೂ ಒಬ್ರು 10 ರೂಪಾಯಿ ಕೊಟ್ಟರೆ ನಾನು 100 ರೂಪಾಯಿ ಕೊಡ್ತೀನಿ ಅಂದ್ರೆ ಇಟ್ಟ ಮಂದಿ ಕೊಡ್ತೀರ ನೀವು? ನೀವು 10 ರೂಪಾಯಿ ನಾ ಕೊಡ್ತೀನಿ ಅಂತಂದ್ರೆ ನಾ ಇಲ್ಲಿ ಕೂತಲ್ಲ ಸ್ವಾಮಿಗಳಾಗಿ 100 ರೂಪಾಯಿ ಕೊಡ್ತೀನಿ ಅಂದ್ರೆ ಇಟ್ಟ ಮಂದಿ ಕೊಡ್ತೀರಿ ಧಾರವಾಡ. ಸಾವಿರಾರು ಮಂದಿ ನಿಮ್ಮನ್ನು ಎಲ್ಲ ಸರಿಸಿ ಸ್ವಾಮಿ ನನಗೆ ಕೊಡ್ತೀರಿ. ಅದು ಭೌತಿಕವಾದ ಸಂಪರ್ಕದ ಮಹತ್ವ ನಮಗೆ ತಿಳಿದದ. ಯಾರೋ ಒಬ್ಬರು ಕಸ್ಕೊಂಡು ಹೋಗುವಂತ ಸಂಪತ್ತು ನಮಗೆ ತಿಳಿದದ. ಆದ್ರೆ ಕಸ್ಕೊಂಡು ಹೋಗಲಾದಂತ ಸಂಪತ್ತು ಯಾರು ಬೇರೆ ಹತ್ತಿದಾರಂದ್ರ ಶಿವಲಿಂಗಪ್ಪ ಬಾವುರವರು. ಇದನ್ನು ನೀವು ಒಂದಿಷ್ಟು ಲಕ್ಷ ಕೊಟ್ಟು ಕೇಳಬೇಕು ಮತ್ತು ತಿಳ್ಕೋಬೇಕು. ಅದರಿಂದ ನಾವು ಪಡಿಬೇಕಾಗ್ತದೆ. ಏನನ್ನು ಪಡಿಬೇಕು? ನಾಶ ಆಗಿ ಹೋಗಲಾರಂತ ಸಂಪತ್ತಕ್ಕೆ ನಾವು ಮರೆ ಹೋಗ್ಬೇಕು. ಉದಾಹರಣೆ ಕೊಟ್ಟು ನೀವೆಲ್ಲ ನಗ್ರಿ ಅದಕ್ಕೆ. ಆದ್ರ ಇದು ಸಾಧಿಸುವುದದ, ಸಾಧಿಸಬೇಕು, ಸಾಧಿಸಲೇಬೇಕು, ಸಿದ್ಧಿಸಲೇಬೇಕು. ಪರಮ ಸಂಪದವಾದ ಶಕ್ತಿಯನ್ನು ಪಡೆಯಲೇಬೇಕು. ಲೋಕಾರೂಢಿ ವ್ಯವಹಾರದೊಳಗ ಭೌತಿಕ ಸಂಪತ್ತು ಬೇಕು. ಆದ್ರೆ ನಮ್ಮ ಆ ಸಂಪತ್ತಿಗೋಸ್ಕರ ನಮ್ಮ ಸಮಾಧಾನ ನಮ್ಮ ನೆಮ್ಮದಿ ಕಳ್ಕೊಳ್ಳಿಕ್ಕೆ ಹೋಗಬಾರ್ದು. ಭೌತಿಕ ಸಂಪತ್ತು ಇರಬೇಕು. ಮನುಷ್ಯನಿಗೆ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಇರಬೇಕು. ಆದ್ರೆ ನೀವೆಲ್ಲ ಏನ್ ಮಾಡಿವು? ಅದು ನಾಶ ಆಗಿ ಹೋಗುವಂತ ಸಂಪತ್ತಿಗೆ ಬೆನ್ನತ್ತೀವು. ಅವಿನಾಶ ಆಗಲಾರಂತ ನಯನಂ ಚಿತ್ತಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕ ನ ಚೈನಂ ಕ್ಲೇಶಯಂತೋಪೋ ನ ಶೋಷಯತಿ ಮಾರಕಃ. ಖಡ್ಗ ನನ್ನನ್ನು ಕಡಿಯಲಾರದು. ಎಷ್ಟು ಮಹತ್ವ ಬಂದದ ನೋಡಿ ಭಗವದ್ಗೀತೆಯೊಳಗೆ ಶ್ಲೋಕ. ಅದನ್ನ ತಿಳ್ಕೊಳ್ಳೋಕೆ ಗಾಳಿ ನನ್ನನ್ನು ಅಳಿಗಾಡಿಸಲಾರದು, ನೀರು ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಚೇತನಾತ್ಮಕವಾದಂಥ ಪ್ರಕಾಶಮಾನವಾದಂಥ ಶಕ್ತಿ ನಿನ್ನೊಳಗೆ ಅದ, ಅವ್ಯಕ್ತವಾಗ್ಯದ. ಹೆಂಗದ? ಹಾಲಿನಲ್ಲಿ ಬೆಣ್ಣೆ ಮಜ್ಜಿಗೆ ಒಣಗೆ ಬರುವುದೇ ತುಪ್ಪ ಬರ್ತದ. ಹಂಗ ಇಲ್ಲಿ ಒಳಗಿರುವಂಥ ಆತ್ಮಶಕ್ತಿ ಅಂತಕ್ಕಂಥದ್ದು ಒಂದು ಸ್ವಯಂ ಪ್ರಕಾಶವಾಗಿ ಯಾವಾಗಲೂ ಬೀಳುತ್ತದ. ಈ ಪಂಚಮಭೂತ ಶರೀರದಲ್ಲ, ಅನ್ನಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶದಲ್ಲ, ಇದು ಒಂದು ದಿನ ನಾಶ ಆಗ್ತದ. ಆದ್ರ ಅಧ್ಯಾತ್ಮದ ಇರುವಿಕೆ ಅದು ಏನಪ್ಪಾ ಅಂದ್ರ ಯಾವುದನ್ನ ತಿಳಿಬೇಕೋ ಅದನ್ನ ತಿಳಿದ ಬಳಿಕ ಮತ್ತೊಂದು ತಿಳಿಯುವುದು ಇಲ್ಲವೋ ಅದನ್ನೇ ನಾವು ತಿಳಿಬೇಕಾಗಿದೆ. ಈಗ ಒಬ್ಬ ಮಹಾತ್ಮರಿಂದ ದೇವತೆಗಳಿಂದ ಹಿಂದೆ ಒಂದು ಬಿಳಿ ಪ್ರಕಾಶ ಇರ್ತದೆ. ಅದಕ್ಕೆ ಅವರ ಅಂತಾರೆ, ಆತ್ಮಶಕ್ತಿ ಅಂತಾರೆ. ಅದು ನಾವು ಏನ್ ಮಾಡಬೇಕು ಅಂದ್ರೆ ಸಾಧನೆಯಿಂದ ಇದ್ರಿಗೆ ಕಳಿಬೇಕಂತ ನೋಡಿ ನಮ್ಮ ಇದ್ರಿಗೆ ಬರ್ಬೇಕು. ಆ ಬೆಳಕನ್ನು ನಾವು ಇದ್ದಾಗಲೇ ಕಂಡ್ರೆ ನಮ್ಮ ಜೀವನ ಮೋಕ್ಷ ಅಂತಕ್ಕಂಥದ್ದು ಪಡೀತದ. ಆ ಬೆಳಕನ್ನು ಪಡೆಯುವಂಥ ಸಾಮರ್ಥ್ಯವೇ ನಮ್ಮ ಶರಣರಾದಂಥ ಶಿವಲಿಂಗಪ್ಪ ಬಾವರವರು. ಅವರಷ್ಟೇ ಮಾಡುವುದಲ್ಲ, ನಿಮ್ಮನ್ನೆಲ್ಲ ಕರ್ಕೊಂಡು ಆ ಪರಮ ಸಂಪದವಾದ ಶಕ್ತಿಯನ್ನ ನಾವು ಮೈಗೂಡಿಸ್ಕೋಬೇಕು, ಅದನ್ನು ಸಾಧಿಸಬೇಕು, ನಾವು ಮುಕ್ತಿಯನ್ನು ಹೊಂದಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡಂಥ ಶಿವಲಿಂಗಪ್ಪ ಬಾವರವರು ಬಹಳ ಕಳಕಳಿಯಿಂದ ನಿಮ್ಮನ್ನೆಲ್ಲ ಕುಣಿಸಿ ಅದನ್ನು ಅಧ್ಯಾತ್ಮ ಚಿಂತನದ ಕಡೆ, ಒಂದು ಯೋಗ ಸಾಧನೆ ಕಡೆ ನಿಮ್ಮನ್ನು ಎಳೆದುಕೊಂಡು ಆ ಪರಮ ಸಂಪದವಾದವನ್ನು ಕೊಡಬೇಕಂತ ಉದ್ದೇಶದ. ಅದು ಅವರಿಗೆ ಆ ಸದ್ಗುರುನಾಥ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ಸಮಾಜವನ್ನು ಉದ್ಧಾರ ಮಾಡಲಿ ಅಂತೇಳಿ ನಮ್ಮ ಎರಡು ಮಾತುಗಳನ್ನು ನಿಲ್ಲಿಸುತ್ತೇವೆ. ಶಿವಂ ಭಯ್ಯ. हरे परमात्मये
ಸಸ್ಯಾಹಾರ ರ್ಯಾಲಿಗಳು ಹಾಗೂ ಪಿರಮಿಡ್ ನಿರ್ಮಾಣ ಕೇಂದ್ರಗಳಲ್ಲಿ ಹೋಗಿ ಇವರ ಒಂದು ಜ್ಞಾನದ ಅನುಭವ ಹಂಚಿಕೊಳ್ತಾರೆ ಹಾಗೂ ಜನರನ್ನ ಧ್ಯಾನ ಜಗತ್ತಲ್ಲಿ ಜಗತ್ತಿನ ಧ್ಯಾನ ಜಗತ್ ಪಿರಮಿಡ್ ಜಗತ್ ಶಾಖಾ ಜಗತ್ ಮಾಡುವಲ್ಲಿ ಕೂಡ ಇವರ ಒಂದು ಕೆಲಸ ಕೂಡ ಅಷ್ಟೇ ಮುನ್ನುಡಿಯಲ್ಲಿದೆ. ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇವರು ಒಂದು ಜ್ಞಾನದ ಹಂಚಿಕೆ ಹಾಗೆ ಅವರು ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾರೆ. ಇವರು ಕೂಡ ಹೃದಯಪೂರ್ವಕವಾದ ಮನೆಗಳನ್ನು ಸ್ವಾಗತಿಸುತ್ತೇನೆ. ನಮ್ಮ ತಾಯಿಯವರು ರೇಣುಕಾ ಬಾಬು ಇವರು ಕೂಡ ಒಂದು ಕೆಲಸದಲ್ಲಿ ಕೂಡ ಇವರು ಒಟ್ಟೊಟ್ಟಿಗೆ ಹೋಗೋದು ಚಿಕ್ಕ ಮಕ್ಕಳ ಥರ ನಾವಿನ್ನ ಓಡಾಡ್ತೀವಿಲ್ಲ ಗೊತ್ತಿಲ್ಲ. ಇವರಿಬ್ಬರು ಚಿಕ್ಕ ಮಕ್ಕಳ ಥರ ಒಂದು ಪಿರಮಿಡ್ ನಿರ್ಮಾಣ ಮಾಡುವಲ್ಲಿ ಸಾಕಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿ ಅದನ್ನು ಸಂಭ್ರಮಿಸಿದ್ರು. ಅದರಲ್ಲಿ ಆ ಒಂದು ಜನ ಇವರ ಪಾತ್ರ ಕೂಡ ಬಹಳ ಮುಖ್ಯವಾಗಿರೋದ್ರಿಂದ ಇವರು ಕೂಡ ನಮ್ಮ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಆಧ್ಯಾತ್ಮಿಕ ಜೀವನದಲ್ಲಿ ಮರುಜನ್ಮ ನೀಡಿದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ ನನಗೆ ಮೊದಲನೇ ಸಲ ಧ್ಯಾನವನ್ನು ಹೇಳಿಕೊಟ್ಟ ಮನೋರಮ ಮೇಡಮ್ ಅವರಿಗೂ ಹಾಗೂ ಮಾರ್ಗದರ್ಶನ ಮಾಡ್ತಾ ಬಂದಿರುವ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ ಕೋಟಿ ಕೋಟಿ ಪ್ರಣಾಮಗಳು ಹಾಗೂ ಇಲ್ಲಿ ಸೇರಿರುವ ಎಲ್ಲ ಆತ್ಮಬಂಧುಗಳಿಗೂ ನನ್ನ ಪ್ರಣಾಮಗಳು. ಸೊ ನನ್ನ ಹೆಸರು ವಿಶಾಲಾಕ್ಷಿ ಆಂಬುಲರ್ ಅಂತ. ಸದ್ಯಕ್ಕೆ ಹುಬ್ಬಳ್ಳಿ ಪಿರಮಿಡಿನ ಒಂದು ಸೇವೆಯನ್ನು ಪತ್ರಿಜಿಯವರು ನನಗೆ ವಹಿಸಿಕೊಟ್ಟು ಹೋಗಿದ್ದಾರೆ. ನಾನು ಈ ಧ್ಯಾನಕ್ಕೆ ಬಂದಿದ್ದು ಆಸಕ್ತಿಯಿಂದಲ್ಲ, ಒಂದು ಆಧ್ಯಾತ್ಮಿಕ ಆಸಕ್ತಿಯಿಂದಲ್ಲ, ಆಧ್ಯಾತ್ಮಿಕತೆ ಬಗ್ಗೆ ತಿಳ್ಕೋಬೇಕು ಅಂತ ನಾನು ಬರಲಿಲ್ಲ. ನಾನು ಒಂದು ಸಾಮಾನ್ಯ ಗೃಹಿಣಿ, ಸಂಸಾರದಲ್ಲಿ ಉಳಿದು ಹೋಗಿದ್ದೆ. ಆದರೆ ನಮ್ಮ ಒಂದು ಆತ್ಮ ಈ ಭೂಮಿಗೆ ಬರಬೇಕಾದ್ರೆ ಏನನ್ನ ಕೇಳ್ಕೊಂಡು ಬರುತ್ತೋ ಅದನ್ನು ನಾವು ಮುಗಿಸ್ಕೊಂಡು ಹೋಗೋವರೆಗೂ ಅದು ಬಿಡೋದಿಲ್ಲ. ಸೊ ನನ್ನ ಲೈಫಲ್ಲೂ ಹಾಗೆ ಆಯಿತು. 1999ರಲ್ಲಿ ನನಗೆ ವಿಪರೀತವಾದ ಅನಾರೋಗ್ಯದ ಸಮಸ್ಯೆ ಬಂತು. ಯಾವ ಥರ ಸಮಸ್ಯೆ ಅಂದರೆ ನಾನು 1 ವರ್ಷ ಪೂರ್ತಿಯಾಗಿ ಹಾಸಿಗೆಯಲ್ಲೇ ಇದ್ದೆ. ಸೊ ಎಲ್ಲ ರೀತಿಯ ಆರೈಕೆಗಳನ್ನು ಮಾಡಿದರು, ಹೋಮ ಹವನ ಜಪ ಎಲ್ಲವನ್ನೂ ಮಾಡಿದರೂ ಕೂಡ ನನಗೆ ಅದರಿಂದ ಆ ಸಮಸ್ಯೆಯಿಂದ ನಾನು ಹೊರಗಡೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಗೆ 2003ರಲ್ಲಿ ಶಿವಮೊಗ್ಗದ ಪಿರಮಿಡ್ ಮಾಸ್ಟರ್ ಮನೋರಮ ಮೇಡಮ್ ಅವರು ಹುಬ್ಬಳ್ಳಿಗೆ ಬಂದಾಗ ಅವರಿಂದ ನಾನು ಈ ಧ್ಯಾನವನ್ನು ಕಲ್ತ್ಕೊಂಡೆ. ಸೊ ಮೇಡಮ್ ಅವರು ಹೇಳಿದರು, ಯಾವುದೇ ರೀತಿಯ ಕಾಯಿಲೆ ಇದ್ದರೂ ಕೂಡ ಧ್ಯಾನದಿಂದ ಅದನ್ನು ಸರಿ ಮಾಡ್ಕೊಳ್ಬಹುದು ಅಂತ. ಆ ದಿನ ಧ್ಯಾನವನ್ನು ಕೂಡ ಅವರು ಮಾಡಿಸಿದ್ರು. ಮೊದಲನೇ ದಿನವೇ ನನಗೆ 5 ನಿಮಿಷ ಕೂತ್ಕೊಳ್ಳೋಕ್ಕೆ ಸಾಧ್ಯವಾಗದೇ ಇರೋ ನಾನು ಅರ್ಧ ಗಂಟೆ ಧ್ಯಾನಕ್ಕೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಸೊ ನನಗನ್ನಿಸ್ತು ಈ ಧ್ಯಾನದಿಂದ ಸಂಪೂರ್ಣ ಆರೋಗ್ಯವನ್ನು ನಾನು ಪಡ್ಕೋಬಹುದು ಅಂತ. ಸೊ ಧ್ಯಾನ ಮಾಡ್ತಾ 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 ಸಂಪೂರ್ಣವಾದ ಆರೋಗ್ಯವನ್ನು ಪಡ್ಕೊಂಡೆ. ಕೇವಲ ಶಾರೀರಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ನನಗೆ ಕೆಲವೊಂದು ತೊಂದರೆಗಳಿತ್ತು. ನನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಸ್ಟೇಜ್ ಅಂದರೆ ತುಂಬ ಭಯ ಇತ್ತು. ತುಂಬ ಯಾರಾದರೂ ಜೋರಾಗಿ ಮಾತಾಡಿದರೆ ನಾನು ಹೆದರ್ತಾ ಇದ್ದೆ. ನಾನು ಸರಿಯಾಗಿದ್ರೂ ಮಾತಾಡೋದಕ್ಕೆ ಧೈರ್ಯ ಇರಲಿಲ್ಲ. ಎಲ್ಲವನ್ನು ಸಹಿಸ್ಕೊಳ್ತಾ ಇದ್ದೆ. ನನಗೆ ನೋವು ಅನ್ನೋದಕ್ಕೆ ಬರ್ತಾ ಇರಲಿಲ್ಲ. ಸೊ ಈ ಎಲ್ಲ ಮಾನಸಿಕ ಬಲಹೀನತೆಗಳು ಅಂತ ಹೇಳ್ಬೋದು, ಇದು ಕೂಡ ನಾನು ಧ್ಯಾನದಿಂದ ಸರಿ ಮಾಡಿಕೊಂಡೆ.
ಸೊ ಇನ್ನು ಶಾರೀರಿಕ ತೊಂದರೆಗಳು, ಮಾನಸಿಕ ತೊಂದರೆಗಳು ಎಲ್ಲವೂ ನಿವಾರಣೆ ಆದ ಮೇಲೆ ಆ ಧ್ಯಾನವ ಅಷ್ಟಕ್ಕೆ ಬಿಡಲಿಲ್ಲ. ಇನ್ನೂ ಧ್ಯಾನ ಮಾಡಬೇಕು, ಧ್ಯಾನ ಸಾಧನೆ ಮಾಡ್ತಾ ಹೋಗಬೇಕು ಅಂತ ಅನ್ನಿಸ್ತಾನೆ ಇತ್ತು. ಸೊ 2008ರಲ್ಲಿ ಮೊದಲೇ ಸಲ ಪತ್ರಿಜಿಯವರು ನಮ್ಮ ಮನೆಗೆ ಬಂದರು. ಸೊ ಅದೇ ರೀತಿ ಪ್ರತಿ ವರ್ಷ ಅವರು 2022ರವರೆಗೆ ನಮ್ಮ ಮನೆಗೆ ಪ್ರತಿ ವರ್ಷ ಬರ್ತಾಯಿದ್ರು. ಸೊ ಗುರುಗಳ ಒಂದು ಎನರ್ಜಿ ಅನ್ಬೋದು, ಚೈತನ್ಯ ಸ್ಥಿತಿ ಹೇಗಿರುತ್ತೆ ಅಂತ ನೀವೆಲ್ಲ ನೋಡಿದ್ರಿ. ಸಾವಿರಾರು ಜನ ಅವರಿಂದ ಸ್ಫೂರ್ತಿ ಹೊಂದಿರೋರು, ಅಂಥ ಒಂದು ಚೈತನ್ಯ ಇರೋರು. ಅವರು ಪ್ರತಿ ಸಲ ಮನೆಗೆ ಬಂದಾಗ ಸೊ ಅವರ ಆ ಎನರ್ಜಿ ನಮಗೆ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ನಿಮಗೆ ಗೊತ್ತೇ ಆಗುತ್ತೆ. ಸೊ ಬರ್ತಾ 2013ರಲ್ಲಿ ಅವರು ಪಿರಮಿಡ್ ಭೂಮಿ ಪೂಜೆ ಮಾಡಿದರು. 2018ರಲ್ಲಿ ಪಿರಮಿಡ್ ಓಪನಿಂಗನ್ನು ಮಾಡಿದರು. ಆಗ ಕೂಡ ನನಗೆ ಗೊತ್ತಿರಲಿಲ್ಲ, ಯಾಕೆಂದರೆ ನಾನು ಧ್ಯಾನ ಮಾಡ್ತಾ ಇದ್ದೆ, ಅದು ಪ್ರಚಾರ ಮಾಡ್ತಾ ಇರಲಿಲ್ಲ. ಮನೆಯಲ್ಲಿ ಅತ್ತೆ ಮಾವ ಸ್ವಲ್ಪ ಅವರಿಗೆ ಹುಷಾರಿರಲಿಲ್ಲ, ಮನೆಯಲ್ಲಿ ಜವಾಬ್ದಾರಿ ಹೆಚ್ಚಿತ್ತು. 2017ರಲ್ಲಿ ನಾನು ಸಣ್ಣಕ್ಕೆ ಕೆಲವೇ ಮಕ್ಕಳಿಗೆ ಧ್ಯಾನ ಹೇಳ್ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಆದರೆ 2018ರಲ್ಲಿ ಪಿರಮಿಡ್ ಓಪನಿಂಗ್ ಆದಮೇಲೆ ನನಗೆ ಖಂಡಿತ ಗೊತ್ತಿರಲಿಲ್ಲ ಅಲ್ಲಿ ನಾನೇ ನನ್ನ ಸೇವೆಯನ್ನು ಸಲ್ಲಿಸಬೇಕಾಗಿ ಬರುತ್ತೆ ಅಂತ. ಸೊ ಪತ್ರಿಜಿಯವರು ನಾನು ಡೈರೆಕ್ಟಾಗಿ ಯಾವತ್ತೂ ಹೇಳಿಲ್ಲ 18ರಲ್ಲಿ ಪಿರಮಿಡ್ ಓಪನಿಂಗ್ ಆದಮೇಲೆ ನಿನ್ನೆ ಹೋಗಿ ಕ್ಲಾಸ್ ತಗೋಬೇಕು ಅಂತ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅವರು ಓಪನಿಂಗ್ ಆದಮೇಲೆ ಒಂದೇ ತಿಂಗಳಿಗೆ ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ನಡೀಲಿಲ್ಲ. ಕೊನೆಗೆ ನಮ್ಮ ಮನೆಯವರು ಇಲ್ಲ ನಿಮ್ಗೆ ಹೇಗೆ ಬರುತ್ತಾ ಹಾಗೆ ಹೋಗಿ ಅಲ್ಲಿ ಧ್ಯಾನ ಹೇಳ್ಕೊಟ್ಟು ಬಾ ಅಂತ ನನಗೆ ಸ್ಫೂರ್ತಿ ನೀಡಿದ್ರು. ಅವಾಗಿನಿಂದ ಇಲ್ಲಿಯವರೆಗೂ ಅಲ್ಲಿ ಧ್ಯಾನದ ತರಗತಿಗಳು ನಡೀತಾ ಇವೆ, ವರ್ಕ್ಶಾಪ್ಗಳು ನಡೀತಾ ಇವೆ. ಪ್ರತಿ ಹುಣ್ಣಿಮೆಗೆ ಸುಮಾರು 200ರಿಂದ 250 ಜನ ಧ್ಯಾನಕ್ಕೆ ಅಂತ ಬರ್ತಾರೆ. ಅವರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ. 2023ರಲ್ಲಿ ನಾವು ಸುಮಂಗಳ ಮೇಡಮ್ ಅವರ ಸಹಾಯದಿಂದ ನಮ್ಮ ಧಾರವಾಡ ಡಿಸ್ಟಿಕ್ ಎಲ್ಲ ರ್ಯಾಲಿಯನ್ನು, ವೆಜಿಟೇರಿಯನ್ ರ್ಯಾಲಿಯನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದ್ವಿ. ಎಲ್ಲ ಕಡೆಯಿಂದ ಹಳ್ಳಿಗಳಿಂದ ಸಾಕಷ್ಟು ಧ್ಯಾನಿಗಳು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟು ಹೋದರು. ಸೊ ಹೀಗೆ ನನ್ನ ಒಂದು ಆಧ್ಯಾತ್ಮಿಕ ಪಯಣ ತುಂಬ ಅದ್ಭುತವಾಗಿ ನಡೀತಾ ಇದೆ. ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಧ್ಯಾನವನ್ನು ನಮ್ಮ ಆರೋಗ್ಯಕ್ಕೆ, ಮನಸ್ಸಿನ ನೆಮ್ಮದಿಗೆ ಪ್ರಾರಂಭ ಮಾಡಿದರೂ ಕೂಡ, ಆದರೆ ನಮ್ಮ ಗುರಿ ಇದು ಅಲ್ಲ. ಕೇವಲ ಆರೋಗ್ಯಕ್ಕೋಸ್ಕರ ಧ್ಯಾನ ಅಲ್ಲ, ಕೇವಲ ನೆಮ್ಮದಿಗೋಸ್ಕರ ನಮ್ಮ ಧ್ಯಾನ ಅಲ್ಲ. ನಾವು 84 ಲಕ್ಷ ಜನ್ಮಗಳನ್ನು ತಗೊಂಡು, ಅಂದರೆ ನಾವು ಶಿಲೆಗಳಾಗಿ, ವೃಕ್ಷಗಳಾಗಿ, ಪ್ರಾಣಿಗಳಾಗಿ, ಮಾನವರಾಗಿ ಜನ್ಮ ತಗೊಂಡು ಬಂದಿದ್ದೀವಿ. ಯಾಕೆ ಅಂದರೆ ನಾವು ಆ ಪರಮಾತ್ಮನಿಂದ ಕೆಳಗಡೆ ಬಂದಿರುವಂಥ ಜೀವಾತ್ಮಗಳು. ಮತ್ತೆ ಆ ಪರಮಾತ್ಮನಲ್ಲಿ ಹೋಗಿ ಸೇರ್ಕೋಬೇಕು. ಪರಮಾತ್ಮನಲ್ಲಿ ಹೋಗಿ ಸೇರ್ಕೋಬೇಕು ಅಂತಂದರೆ ನಮ್ಮ ಆತ್ಮಕ್ಕೆ ಅಂಟಿಕೊಂಡಿರುವ ಎಲ್ಲ ಸಂಸ್ಕಾರಗಳು, ಎಲ್ಲ ಜನ್ಮಗಳ ಸಂಸ್ಕಾರಗಳು, ಒಳ್ಳೆಯದಿರ್ಬೋದು ಅಥವಾ ಬೇಡವಾಗಿರುವ ಸಂಸ್ಕಾರ ಇರ್ಬೋದು, ಎಲ್ಲ ಸಂಸ್ಕಾರಗಳನ್ನು ಕಳೆದುಕೊಂಡು ನಾವು ಮತ್ತೆ ಆ ಪರಮಾತ್ಮನಲ್ಲಿ ಹೋಗಿ ಸೇರೋದೇ ನಮ್ಮ ಆತ್ಮದ ನಿಜವಾದ ಉದ್ದೇಶ. ಸೊ ಪತ್ರಿಜಿಯವರು ಹೇಳ್ತಾ ಇದ್ರು, ಸೊ ಎಲ್ಲರಿಗೂ ಧ್ಯಾನ ಮಾಡು ಅಂತ ಹೇಳು, ಆದರೆ ಅವ್ರಿಗೆ ನೀನು ಫೋರ್ಸ್ ಮಾಡಬೇಡ. ಯಾಕೆಂದರೆ ಪ್ರತಿಯೊಬ್ಬರು ಆ ಒಂದು ಸ್ಟೇಜನ್ನು, ಸ್ಥಿತಿಯನ್ನು ದಾಟ್ಕೊಂಡು ಮುಂದೆ ಹೋಗಲೇಬೇಕು. ಅಲ್ಲಿಯವರೆಗೂ ಅವರು ಜನ್ಮ ತಗೊಂಡು ಬರ್ತಾನೆ ಇರ್ತಾರೆ. ಪುನರಪಿ ಮರಣ, ಪುನರಪಿ ಜನನ ಅಂತ ಪತ್ರಿಜಿಯವರು ಹೇಳ್ತಾ ಇರ್ತಾರೆ. ಆದ್ದರಿಂದ ಪ್ರತಿಯೊಬ್ಬರು ಸೊ ನಾನು ಈ ಧ್ಯಾನವನ್ನು ಕಲ್ತ್ಕೊಳ್ಳೇಬೇಕು, ನಮ್ಮ ಆತ್ಮದ ಬಗ್ಗೆ ತಿಳ್ಕೊಳ್ಳೇಬೇಕು, ಆ ಪರಮಾತ್ಮನನ್ನು ಸೇರಲೇಬೇಕು. ಈ ಜನ್ಮ ಇಲ್ಲ ಮುಂದಿನ ಜನ್ಮ ಇದು ನಮಗೆ ತಪ್ಪಿದ್ದಲ್ಲ. ಆದ್ದರಿಂದ ಈಗ ನಿಮಗೆ ಈ ಸ್ಥಿತಿಯಲ್ಲಿ ನೀವು ಇಲ್ಲಿ ಬಂದಿದ್ದೀರಾ. ಆದ್ದರಿಂದ ಪ್ರತಿಯೊಬ್ಬರು ಧ್ಯಾನವನ್ನು ಮಾಡಿಕೊಂಡು ನಿಮ್ಮ ಆತ್ಮದ ಬಗ್ಗೆ ತಿಳ್ಕೊಳ್ಳಿ. ಸೊ ಆತ್ಮನೇ ಪರಬ್ರಹ್ಮ ಅನ್ನೋ ಸತ್ಯ ನಮಗೆ ಧ್ಯಾನದಿಂದ ಮಾತ್ರ ಅರ್ಥ ಆಗುತ್ತೆ. ಆದರೆ
ಆ ಧ್ಯಾನಕ್ಕೆ ಬಂದ ಮೇಲೆ ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳು, ಸಂಸಾರದ ಸಂಬಂಧಗಳು ಎಲ್ಲವೂ ಸರಿ ಹೋಗುತ್ತೆ. ಯಾಕೆಂದರೆ ಧ್ಯಾನದಿಂದ ಜ್ಞಾನ ಅನ್ನೋದು ನಮಗೆ ಖಂಡಿತ ಬರುತ್ತೆ. ಆದ್ದರಿಂದ ಪತ್ರಿಜಿಯವರು ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ ಈ ಮೂರನ್ನು ಮಾಡಿದರೆ ಆಗ ನಿಮಗೆ ಜ್ಞಾನ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ದರಿಂದ ಪ್ರತಿಯೊಬ್ಬರು ಧ್ಯಾನವನ್ನು ಮಾಡಿ, ಜ್ಞಾನವನ್ನು ಪಡ್ಕೊಳ್ಳಿ, ಧ್ಯಾನದ ಪ್ರಚಾರವನ್ನು ಮಾಡಿ ಅಂತ ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ವಿವೇಕ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಟ್ಟ ಶಿವಲಿಂಗಪ್ಪ ಬಾವೂರ ದಂಪತಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಪ್ರತಿಯೊಬ್ಬರು ಅಂದರೆ ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ ಇನ್ನೂ 10 ವರ್ಷ ಸರ್ವಿಸ್ ಇದೆ. ನಾನು 2019 ವೃತ್ತಿಗೆ ರಾಜೀನಾಮೆ ಮಾಡುವಾಗ ನನಗೆ 2 ಲಕ್ಷ ಸ್ಯಾಲ್ರಿ ಬರ್ತಾಯಿತ್ತು. ಆದ್ರೂ ನನ್ನ ವೃತ್ತಿಗೆ ರಾಜೀನಾಮೆ ಮಾಡಿದ್ದೀನಿ. ಇವತ್ತು ಅದೇ ವೃತ್ತಿ ಜಾಬ್ಗೆ 4 ಲಕ್ಷ ಸಿಗುತ್ತೆ. ಇವತ್ತು ಅವರು ನನ್ನ ಕರಿತಾ ಇದ್ದಾರೆ. ನಿನ್ನೆನೂ ಅವ್ರು ಕರೆದಿದ್ರು 2-3 ದಿನ ಮುಂಚೆ. ಬಟ್ ನನ್ನ ಪರ್ಪಸ್ ಆಫ್ ಲೈಫ್ ಪರೋಪಕಾರ ಇದಂ ಶರೀರಂ ನನಗೆ ಯಾವತ್ತು ಇನ್ನರ್ ಮೆಸೇಜ್ ಬಂತು, ಆವತ್ತೇ ನನ್ನ ವೃತ್ತಿಗೆ ರಾಜೀನಾಮೆ ಮಾಡಿದ್ದೀನಿ. ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ ಮಾಸ್ಟರ್ಸ್. ಸುಮ್ಮನೆ ಯಾರು ಈ ಥರ ವೃತ್ತಿಗೆ ರಾಜೀನಾಮೆ ಮಾಡಿ ಈ ಕಡೆ ಬರೋದಿಲ್ಲ. ಸೊ ನನ್ನ ಲೈಫನ್ನು ಅದೇ ಥರ 1968 ಆಗಸ್ಟ್ 22 ನನ್ನ ಡೇಟ್ ಆಫ್ ಬರ್ತು. ಆವತ್ತಿನಿಂದ 30 ವರ್ಷ ನನಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ. ತುಂಬ ನನ್ನ ಲೈಫ್ ಅದ್ಭುತವಾಗಿ ನಡೀತಾ ಇತ್ತು. 30 ವರ್ಷಕ್ಕೆ ನನಗೆ ಮದುವೆ ಆಯಿತು. ನಮ್ಮ ಮಿಸ್ಸೆಸ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ಅವರ ಹೆಸರು ಲಾವಣ್ಯ ಕುಮಾರಿ. ಸೊ ಇಬ್ಬರು ಮದುವೆ ಆದಮೇಲೆ ಹುಡುಗನಿಗೆ ಜಾಬ್ ಸಿಕ್ತು. ಇಬ್ಬರು ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಅಲ್ಲಿ ಜಿಗ್ನಿ ರೋಡ್ ಬ್ಯಾಂಗ್ಳೂರಲ್ಲಿ ಕ್ರಾಂಪ್ಟನ್ ಗ್ರೀವ್ಸ್ ಅನ್ನೋ ಕಂಪನಿಯಲ್ಲಿ 1.5 ಇಯರ್ ಅದ್ಭುತವಾಗಿ ನಮ್ಮ ಲೈಫ್ ನಡೆಯಿತು. ಅಲ್ಲಿವರೆಗೆ ಕಷ್ಟ ಅಂತಲೇ ಗೊತ್ತಿಲ್ಲ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.